ಆದರೆ ಬಹಳ ಕಷ್ಟ ಬಿದ್ದು ನಮ್ಮ ತಂದೆ ನಮ್ಮೆಲ್ಲರಿಗೂ ಶಿಕ್ಷಣ ಮಾಡಿಸಿದ್ರು. ಪರಿಸ್ಥಿತಿ ಬಟ್ಟೆ ಸಹಿತ ಸರಿಯಾಗಿ ಹಾಕೊಂಡು ಆಗ್ತಾ ಇರಲಿಲ್ಲ. ಇವತ್ತಿನ ಸ್ಥಿತಿಗತಿಗಳು ಬೇರೆ. ಅಂತಹ ಪರಿಸ್ಥಿತಿಯಲ್ಲಿ ಕಷ್ಟಗಳು ಇದ್ದರೂ ಸಹಿತ ನಾವು 4 ಜನ ಸಹೋದರಿ ಛಲ ಪಡೆದೇ ನಮ್ಮ ತಂದೆ ಶಿಕ್ಷಣ ಮಾಡಿಸಿದ್ರು. ಅದಾದ ನಂತರ ನಾವು ಸಹಿತ ತಂದೆಯ ಅಷ್ಟು ಕಷ್ಟಗಳಿಗೆ ತಲೆಬಾಗಿ ಸ್ಥಿರವಾಗಿ ನಿಷ್ಠೆಯಿಂದ ಓದಿದ್ವಿ. ಇವತ್ತು ಹೆಚ್ಚು ಕಮ್ಮಿ ಒಬ್ಬ ಸಹೋದರ ನಮ್ಮ ಕೃಷಿಯನ್ನು ನೋಡಿಕೊಂಡ್ರೆ, ಮೂಲ ಕೃಷಿಯನ್ನು ನೋಡಿಕೊಂಡ್ರೆ ಎಲ್ಲ ಸಹೋದರಿಯರು ನೌಕರಿಯಲ್ಲಿದ್ದೀವಿ. ಅದು ನಮ್ಮ ಆಶೀರ್ವಾದ ಮತ್ತು ನನ್ನ ಆಶೀರ್ವಾದ. ಅದು ಎಲ್ಲ ಆದ ನಂತರ ನನ್ನ ಮೂಲ, ನಮ್ಮ ಪೂರ್ವಜರ ಮೂಲ ಒಂದು ದೊಡ್ಡಾಟ ಕಲೆಯಿಂದ ನೌಕರಿ ಆಯಿತು. ಒಂದು 20 ವರ್ಷ ಸೇವೆ ಆಯಿತು. ಸೇವೆ ಆದ ನಂತರ ಮೂಲ ನಮ್ಮ ಸಂಸ್ಕೃತಿ ಅಳಿಸಿ ಹೋಗ್ತಾ ಇರುವಂಥ ಪರಿಸ್ಥಿತಿ ಒಳಗೆ ಬಹುಶಃ ನೀವು ದೊಡ್ಡಾಟ ಬಯಲಾಟ ಇವುಗಳೆಲ್ಲ ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಹೆಚ್ಚು ಪ್ರಚಲಿತ ಇದೆ. ಹೆಚ್ಚು ಜನ ವಯಸ್ಸಾದ ಗಮನಕ್ಕಿರ್ತದೆ. ಅಂಥ ಕಲೆಗಳು ನಮ್ಮಲ್ಲಿ ಇದೆ. ಸುಮಾರು 40 ವರ್ಷದಿಂದ ಅಂತಹ ಕಲೆಗಳು ಪ್ರದರ್ಶನ ಆಗ್ತಾ ಇಲ್ಲ. ಇವಾಗ ಆಗ್ತಾ ಇರೋದು ಚಲನಚಿತ್ರಗಳು, ಸೋಷಿಯಲ್ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಹೆಚ್ಚಾಗಿರೋದ್ರಿಂದ ಅಂತಹ ಕಲೆಗಳಿಗೆ ಪ್ರಾಧಾನ್ಯತೆ ಇಲ್ಲದೆ ಇರೋದು. ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಹಲವರು ಒಡಗೂಡಿ ನಾವು ಒಂದಿಷ್ಟು ಪ್ರಯತ್ನನ ಈ ಒಂದು ದೊಡ್ಡಾಟನ ಉಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಜನಪದ ಕಲಾವಳಗ ಅಂತ ಹುಬ್ಬಳ್ಳಿಯಲ್ಲಿ ಕಟ್ಟಿ ಹಾಕಿ ಸುಮಾರು 4 ವರ್ಷದಿಂದ ಸುಮಾರು 14 ದೊಡ್ಡಾಟ ಪ್ರದರ್ಶನಗಳನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಮೂಲ ವಿಷಯ ಇಂತಹ ಹಲವು ಪೌರಾಣಿಕ ವಿಷಯಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಇದ್ದಂತಹ ಒಗ್ಗಾಟವನ್ನು, ನಮ್ಮಲ್ಲಿರ್ತಕ್ಕಂಥ ಕಲಾವಿದರನ್ನು ವಿಶಿಷ್ಟ ರೀತಿಯಲ್ಲಿ ಮತ್ತು ಸಮಾಜಕ್ಕೆ ಒಳ್ಳೆಯ ರೀತಿ ಸಂದೇಶಗಳನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ನಾವು ಮುಂದೆ ಗೌತಮ ಬುದ್ಧನ, ಭಗವಾನ್ ಬುದ್ಧನ ವಿಚಾರಗಳನ್ನು ವೇದಿಕೆ ಮೇಲೆ ತರಬೇಕು ಅನ್ನೋ ಸದುದ್ದೇಶದಿಂದ ನಾವು ಎಲ್ಲ ಕ್ರಮ ತಗೊಂಡ್ವಿ. ಒಂದಿಷ್ಟು ಕಾರ್ಯಗಳನ್ನು ಆ ನಿಟ್ಟಿನಲ್ಲಿ ಮಾಡಿದ್ದೀವಿ. ಅದಕ್ಕೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರಬೇಕು ಮತ್ತು ನಾವು ಎಲ್ಲಿನೂ ಸಹಿತ ಬುದ್ಧನ ಸಂದೇಶನ ಹೇಳುವಾಗ ಆಚೆ ಈಚೆ ಆಗಬಾರ್ದು. ಮೂಲ ಸಂದೇಶಗಳು ಹೇಗಿವೆ ಹಾಗೇ ಬರಬೇಕು ಅನ್ನೋದು ನಮ್ಮ ಸದುದ್ದೇಶ, ನಮ್ಮ ಸಂಸ್ಥೆ. ನಾವು ಹೇಳೋದ್ರೆ ಹಿರೇಮಠ್, ಬೀರೇಶ್ ದಳ್ಳಿಕೇರಿ, ಶಿವರಾಮ ಬಡಿಗೆ, ರಮೇಶ್ ಮತ್ತು ನಮ್ಮ ಸಹ ಕಲಾವಿದರು ಎಲ್ಲರ ಆಶೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಿರಂತರವಾದ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 7-8 ತಿಂಗಳಿಂದ ಆ ಸ್ಕ್ರಿಪ್ಟ್ ರಚನೆಯಲ್ಲಿ ನಾನು ತೊಡಗಿದ್ದೆ ಅಂತ ಸಹಕಾರಿಯಾಗಿದ್ದರು. ಅದು ತಿದ್ದುಪಡಿಯಾಗಿದೆ. ಈಗಾಗಲೇ 1 ತಿಂಗಳಿಂದ ತರಬೇತಿಯಾಗಿದೆ. ಆದರೆ ಬುದ್ಧನ ಸಮ್ಮುಖಕ್ಕೆ ಬಂದು ಒಂದ್ಸರಿ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಅದನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಮಾಡಬಹುದು ಅನ್ನೋ ಒಂದು ವಿಚಾರದಲ್ಲಿ ತಮ್ಮನ್ನು ಕಂಡ್ವಿ. ಅದಕ್ಕಾಗಿ ನಾವು ಪ್ರಥಮದಲ್ಲಿ ನಾವು ಧನ್ಯವಾದ ಹೇಳಬೇಕು ಆಯುಷ್ಮಾನ್ ಶಂಕರ್ ಅವರಿಗೆ, ಹಾಗೆ ಆಯುಷ್ಮಾನ್ ಚಕ್ರವರ್ತಿ ಸಾಹೇಬ್ಗೆ ಹಾಗೂ ಆಯುಷ್ಮಾನ್ ಸುಬ್ರಹ್ಮಣ್ಯ ಅವರಿಗೆ. ದಯವಿಟ್ಟು ನಾನು ಒಂದು ಹೇಳ್ಬಿಡ್ತೀನಿ, ನನಗೆ ಬುದ್ಧನ ಬಗ್ಗೆ ತಿಳುವಳಿಕೆ ಇತ್ತು, ಓದಿದ್ದೆ, ತಿಳ್ಕೊಂಡಿದ್ದೆ. ಆದರೆ ಈ ವಿಚಾರಕ್ಕೆ ಯಾವಾಗ ನಾನು ದೊಡ್ಡಾಟಕ್ಕೆ ಅದನ್ನು ಅಳವಡಿಸ್ಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ನಿಮ್ಮಂತಹ ಹಲವಾರು ಬುದ್ಧನ ಪ್ರತಿಪಾದಕರು ನನ್ನ ಸಂಪರ್ಕಕ್ಕೆ ಬಂದರು. ಅದು ನನ್ನ ಭಾಗ್ಯ ಅಂತಿದೆ. ಇದು ಯಾವಾಗ ನಾನು 7-8 ತಿಂಗಳಿಂದ ನಾನು ಅದನ್ನು ಸ್ಕ್ರಿಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಜನಪದ ವಿಶ್ವವಿದ್ಯಾಲಯದ ಡಾಕ್ಟರ್ TN ಭಾಸ್ಕರ್ ಅವರು ನಮ್ಮ ಮಾರ್ಗದರ್ಶಕರಾದರು. ತಮಗೆ ಇನ್ನೊಂದು ಸಂಪರ್ಕ ಕೊಡ್ತೀನಿ. ಆಯುಷ್ಮಾನ್ ಹನುಮಂತಪ್ಪ ಗುಡ್ಡಳ್ಳಿಯವರು, ಅವರು ಅಗಾಧವಾದಂತಹ ವಿಷಯನ ಗ್ರಹಣ ಮಾಡುವಂಥವರು, ಮೂಲ ಬಾಲಿ ಭಾಷೆಗಳ ಪಂಡಿತರು, ಹಾಗೆ ತ್ರಿಪೀಠಗಳ ಹಾಗೆ ಹೇಳುವಂಥ ವ್ಯಕ್ತಿತ್ವ ಅವರು. ನಾನು ತೆಗೆದುಕೊಳ್ಳುವ ವಿಚಾರ ಓನ್ಲಿ ಅಂಗುಲಿಮಾಲ ಪರಿವರ್ತನೆ ಯಾವ ರೀತಿಯಾದ
ಯಾವ ರೀತಿ ಯಾವುದೋ ಹಮ್ಮು ಬಿಮ್ಮು ಇಲ್ಲದೆ ಕೇವಲ ಅವನ ಮನ ಪರಿವರ್ತನೆ ಮಾಡಬೇಕು ಅಂತಂದರೆ ಒಂದು ಆವಾಗಿನ ಸಂದರ್ಭ ಮತ್ತು ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಯಾವುದೇ ಥರದ ಮಂತ್ರ ಜಾದು ಮಾಡಲಾರ್ದೇ ಪರಿವರ್ತನೆ ಯಾವ ರೀತಿ ಮಾಡಿದ್ರು ಆ ವ್ಯಕ್ತಿ ಹಿಂಸಕ ಇದ್ದವನು ಅಹಿಂಸಕ ಆದ ಅನ್ನೋದನ್ನು ಹೇಳುವಂಥ ಒಂದು ಸನ್ನಿವೇಶವನ್ನು ನಾವು ಸ್ಕ್ರಿಪ್ಟ್ ಮಾಡಿದ್ದೀವಿ. ಅದಕ್ಕೆ ಪುಣೆಯಲ್ಲಿರ್ತಕ್ಕಂಥ ಆಯುಷ್ಮಾನ್ ಹನುಮಂತಪ್ಪ ಗುಡ್ಡಳ್ಳಿಯವರು ನಮಗೆ ಮಾರ್ಗದರ್ಶಕರು. ಜನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ TN ಭಾಸ್ಕರ್ ಅವರು ಅದರ ಮಾರ್ಗದರ್ಶಕರು ನಮಗೆ. ಹಾಗೆ ಅದನ್ನು ತಿದ್ದುಪಡಿ ಮಾಡಿದಂಥವರು ಇಲ್ಲೇ ಜನಪದ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದಂಥ ಡಾಕ್ಟರ್ ಅಜರೇಶ್ ಸಾಬ್ ಮುದಾಫ್ ಇಲ್ಲೇ ನಮ್ಮೊಂದಿಗೆ ತಿದ್ದುಪಡಿ ಮಾಡಿದವರು. ಹಾಗೆ ಕಲಾವಿದರು ಶಿವರುದ್ರಪ್ಪ ಬಡಗೇರಿದ್ದಾರೆ, ಅವರು ಅದರಲ್ಲಿ ಪಾತ್ರಧಾರಿಗಳು. ಇನ್ನು ಇಲ್ಲಿ ನೀವು ನೋಡ್ಬೋದು ಕಾಂತೇಶ್ ದ್ಯಾವಣವರು ಅಂತ ಅಂಗುಲಿಮಾಲ ಪಾತ್ರಧಾರಿ ಫಸ್ಟ್ ಟೈಮ್ ನೀವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಯಾ ಪ್ಲೀಸ್ ಅಲ್ಲೇ ಕೂಡ ನಮಸ್ಕಾರ ಮಾಡಿ. ನಮಸ್ಕಾರ. ಒಬ್ಬೊಬ್ಬರು ಮಾಡ್ತೀನಿ. ಡಾಕ್ಟರ್ ಅಜರೇಶ್ ಸಾಬ್ ನೋಡ್ರಿ, ಇವರು ಅಂಗುಲಿಮಾಲ ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ದೋಷಗಳು ಮತ್ತು ವ್ಯಾಕರಣ ದೋಷ ಏನಾದರೂ ಬಂದರೆ ತಿದ್ದುಪಡಿ ಮಾಡುವಂಥವ್ರು. ಜೊತೆಗೆ ಅಂಗುಲಿಮಾಲ ಮೊದಲು ಅಹಿಂಸಕ, ತಮಗೆಲ್ಲ ಗೊತ್ತಿರ್ಬೋದು. ಅವನ ಮೂಲ ಹೆಸರು ಅಹಿಂಸಕ. ಅವನ ಗುರುನೇ ಕಾರಣ ಅವನು ಅಂಗುಲಿಮಾಲ ಆಗೋದಕ್ಕೆ. ಮಣಿಭದ್ರ ಗುರುವಿನ ಪಾತ್ರನ ಅವರು ಮಾಡಿದರು. ಹಾಗೆ ಪಕ್ಕದಲ್ಲಿ ಶಿವರುದ್ರಪ್ಪ ಬಡಿಗೇರ್ ಅವರು ಸಾಮಾಜಿಕ ಕಾರ್ಯಕರ್ತರು. ಅವರು ಮಣಿಭದ್ರ ಗುರುವಿನ ಇನ್ನೊಬ್ಬ ಶಿಷ್ಯ. ಅಂಗುಲಿಮಾಲ ಅಹಿಂಸಕ ಫಸ್ಟು, ಅದಾದರೆ ಹಿಂಸಕ ಆಗ್ತಾನೆ, ಅಂದರೆ ಅಂಗುಲಿಮಾಲ ಆಗ್ತಾನೆ. ಅದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ ಅವನ ಶಿಷ್ಯನ ಕಾರಣ ಆ ಶಿಷ್ಯನ ಪಾತ್ರ ಅವರು ಮಾಡ್ತಾರೆ. ಆದಿತ್ಯ ಬಡಿಗೇರ್ ಅವರು ಗೌತಮ ಬುದ್ಧರ ಅವರು ಅನುಯಾಯಿಗಳು, ಶಿಷ್ಯಂದರು ಅಂತ ಶಿಷ್ಯನ ಪಾತ್ರ ಮಾಡ್ತಾರೆ. ಹಾಗೆ ಮೂಲ ಅಂಗುಲಿಮಾಲ ಅಹಿಂಸಕ ಇದ್ದವನು ಹಿಂಸಕ ಆದ ಅದೇ ಅಂಗುಲಿಮಾಲ. ಅದಾದ ನಂತರ ಮತ್ತೆ ಪರಿವರ್ತನೆ ಆಗಿ ಗೌತಮ ಬುದ್ಧರಿಂದ ಮನ ಪರಿವರ್ತನೆ ಆಗಿ ಅಹಿಂಸಕನಾದವನು ಅವನು ಆ ಪಾತ್ರ ಮಾಡ್ತಾನೆ. ಇದು ನಾನು ತಮ್ಮಲ್ಲಿ ಒಂದು ಮನವಿ ಏನಂತಂದರೆ, ಇಷ್ಟೆಲ್ಲ ನಾನು ತಮ್ಮ ಮುಂದೆ ಮನವಿ ಮಾಡಿಕೊಂಡೆ, ಎಲ್ಲ ಪಾತ್ರಧಾರಿ ಪರಿಚಯ ಮಾಡಿಸಿದೆ. ಗೌತಮ ಬುದ್ಧನ ಪಾತ್ರಧಾರಿಗೆ ಯಾರಿಗೂ ಪರಿಚಯ ಮಾಡಿಸಿದೆ. ನಾನೇನು ಹುಡುಗಾಟದಲ್ಲಿದ್ದೀನಿ. ಸುಮಾರು 7 ಜನ ನನ್ನ ಪಾತ್ರಧಾರಿಗಳಿಗೆ ನಾನು ಇಂಟರ್ವ್ಯೂ ತೊಗೊಂಡಿದ್ದೀನಿ. ದಯವಿಟ್ಟು ನನ್ನ ಮನವಿ ಏನಂತಂದರೆ, ಗೌತಮ ಬುದ್ಧ ಸ್ಫುರದ್ರೂಪಿ ಅಜಾನುಬಾಹು ಸುಮಾರು ನನಗೆ ತಿಳಿದ ಮಟ್ಟಿಗೆ 13.5 ಫೀಟ್ ಇದ್ದ ಅಂತ. ಕಾಲು ಮಂಡಿಯವರೆಗೂ, ಕೈ ಮಂಡಿಯವರೆಗೂ ಬರ್ತಾ ಇತ್ತು. ಕಿವಿ ತುಂಬ ಉದ್ದ ಇತ್ತು. ಯಾರು ಏನು ಹೇಳಿದ್ರು ಶಾಂತ ಚಿತ್ತತೆಯಿಂದ ಕೇಳಿಸಿಕೊಳ್ಳುವಂಥ ಶಕ್ತಿ ಅವರಲ್ಲಿತ್ತು. ಅವರ ಕಿವಿ ಇಂಥ ಎಲ್ಲಿವರೆಗೆ ಇತ್ತು. ಅಂತಹ ಸ್ಫುರದ್ರೂಪಿ ಯುವಕ, ಕನ್ನಡದಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥವ್ರು, ಅಥವಾ ಸ್ಫುರದ್ರೂಪಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಉಚ್ಚಾರಣೆ ಸ್ಪಷ್ಟವಾಗಿ ಮಾಡುವಂಥ ವ್ಯಕ್ತಿತ್ವ ಕನ್ನಡ ತಮ್ಮಲ್ಲಿ ಇತ್ತು ಅಂತಂದರೆ ಅದನ್ನು ನಾವು ಪರಿಗಣಿಸ್ತೀವಿ. ನಾವು ಯಾರಾದರೂ ಯುವಕರು ಬುದ್ಧನ ಪಾತ್ರಧಾರಿಗಳು ಮಾಡೋರಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ಅದು ನನ್ನ ಮನವಿ. ಹಾಗೆ ಇನ್ನೊಂದೆರಡು ಬುದ್ಧನ ಶಿಷ್ಯಂದ್ರ ಪಾತ್ರಗಳು ಇದೆ. ನಾನು ಹಂಗೆ ಹೇಳಿದ್ದೀನಿ, ನನಗೆ ಎಲ್ಲಿವರೆಗೂ ಬುದ್ಧ ಮನುಷ್ಯ ಬರಲ್ಲ. ಬುದ್ಧನಿಗೆ ಬುದ್ಧ ಯಾವ ಕ್ಯಾರೆಕ್ಟ್ರು ಬುದ್ಧನಿಗೆ ಯಾವಾಗ ಮನುಷ್ಯ ಬರ್ತದೆ ಅವಾಗ ಅವನ್ನ ಆಯ್ಕೆ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಏನಾಗ್ತದೆ ಅಂತ. ಅದನ್ನು ತಮ್ಮ ಮನವಿನ ತಮ್ಮ ಮುಂದೆ ಇಟ್ಟಿದ್ದೀನಿ. ಬಹುಶಃ ತಾವು ಪರಿಗಣಿಸ್ತೀರಿ ಅಂದ್ಕೊಂಡಿದ್ದೀನಿ. ಯಾರಾದರೂ ಇದ್ದರೆ ಇವಾಗಲೂ ನಾನು ಸಂಪರ್ಕ ಮಾಡ್ತೀನಿ. ಹಾಗೆ ಪೂಜಾ ವಿಧಿವಿಧಾನಗಳು, ಪಂಚಾಂಗ ಪ್ರಣಾಮಗಳು, ಅದನ್ನೆಲ್ಲ ತೋರಿಸ್ಬೇಕು ಅನ್ನೋ ವಿಚಾರ ಇದೆ. ಬುದ್ಧ ವೇದಿಕೆಗೆ ಬಂದ್ಕೊಳ್ಳೇನೆ ಪಂಚಾಂಗ ಪ್ರಣಾಮ ಮಾಡಿಬಿಟ್ಟು ಅವರಿಗೆ ಪೂಜೆ ಮಾಡಿಬಿಟ್ಟು ಅದನ್ನೆಲ್ಲ ಏನು
ಪದ್ಧತಿಗಳಿವೆ. ಅದೇ ಪದ್ಧತಿಯಲ್ಲಿ ಇರುವ ಕೆಲ ಸಮಯದಲ್ಲಿ ಮಾಡಬೇಕು ಅನ್ನೋದು ನನ್ನ ಸದುದ್ದೇಶ. ಅದಕ್ಕಾಗಿ ಇಷ್ಟೆಲ್ಲ ಒಂದೇ ವೇದಿಕೆಯಲ್ಲಿ ಕೇವಲ 1.5 ತಾಸಿಂದ 2 ತಾಸಿನಲ್ಲಿ ತೋರಿಸ್ಬೇಕು, ಅದು ಪರಿಣಾಮಕಾರಿಯಾಗಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಇಷ್ಟು ನಮ್ಮ ವಿಚಾರಗಳಿವೆ, ಅದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿತ್ತು. ಆದರೆ ಒಂದಂತೂ ಸತ್ಯ, ಯಾವುದೇ ಕಾಲಕ್ಕೂ ಶತಮಾನಗಳು ಕಳೆದರೂ ಸಹಿತ ಬುದ್ಧ ಗೌತಮ ಬುದ್ಧ, ತಥಾಗತ ಗೌತಮ ಬುದ್ಧರು ನಿತ್ಯ ಸತ್ಯ ನಿರಂತರ ಅಷ್ಟಂತರ ಅಂತಹ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಸೋದು, ಅದು ದೊಡ್ಡಾಡದ ಮೂಲಕ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಅಂತ ಗೌರವಕ್ಕೆ ಅದು ಆ ಕೆಲಸ ನನ್ನ ಒಂದು ಕೆಲಸ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಇಲ್ಲಿ ನಾನು ಪ್ರಥಮ ಬಾರಿಗೆ ತನ್ನ ಮುಂದೆ ಇರ್ತದೆ ಘೋಷಣೆ ಮಾಡ್ತಾ ಇದ್ದೀನಿ, ನಾನು ಆ ಕೆಲಸನ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ತಮ್ಮಂಥವ್ರ ಸಹಕಾರ ಬಹಳ ಮುಖ್ಯ. ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಸಹಕರಿಸ್ರಿ. ಇದು ನನಗನಿಸಿದ ಮಟ್ಟಿಗೆ ಬಹುಶಃ ಇನ್ನು 1.5-2 ತಿಂಗಳಲ್ಲಿ ಇದು ತರಬೇತಿಯಾಗಿ ಸಂಪೂರ್ಣ ಆಗ್ತದೆ. ಪ್ರಥಮ ಬಾರಿ ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನ ಆಗ್ತದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ ಅಂತ ಧನ್ಯವಾದ. ಥ್ಯಾಂಕ್ ಯು. ನಮೋ ಸರ್, ತರಬೇತಿ ಜಾಗ ಒಂದು ಹೇಳಿ ಸರ್. ನನಗೆ ಬಹಳ ಸಂತೋಷ. ಈ ರೀತಿಯಲ್ಲಿ ಕೂತ್ಕೊಂಡು ಪ್ರತಿ ವಾರ ಬುದ್ಧನ ತತ್ವದ ಚಿಂತನೆಗಳ ಅನುಭವಗಳ ಜ್ಞಾನಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ಳುವ ಚಿಂತನೆ ಮಾಡಿಕೊಳ್ಳುವ ನಾವು ಇಂದಿನ ಸಮಾಜವನ್ನು ಪರಿವರ್ತನೆ ಮಾಡಬೇಕಾಗಿಲ್ಲ. ಈ ಮೂಲಕ ನಾವು ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿಕ್ಕೆ, ಜ್ಞಾನವಂತರಾಗಲಿಕ್ಕೆ, ಬುದ್ಧಿವಂತರಾಗಲಿಕ್ಕೆ ಅಂತ ಸರ್ಕಾರ ಇಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಕ್ಕೆ ತಾವು ಶ್ರಮ ವಹಿಸುತ್ತಿರಲಿಲ್ಲ. ಅದಕ್ಕೆ ನಾನು ದೊಡ್ಡ ವಂದನೆಗಳನ್ನು ಮೊಟ್ಟ ಮೊದಲಿಗೆ ಇದು ಅಂಬೇಡ್ಕರ್ ಅವರ ನನ್ನ ಸಮಾಜ ಮುಖ್ಯ ವೇದಿಕೆಗೆ ಬರಬೇಕು, ತಿಳುವಳಿಕೆವಂತರಾಗಬೇಕು, ವಿಚಾರವಂತರಾಗಬೇಕು, ಜ್ಞಾನವಂತರಾಗಬೇಕು ಅನ್ನುವಂಥ ಕಲ್ಪನೆ ಅಂಬೇಡ್ಕರ್. ಅದು ಯಾವರಿಂದ ಸಾಧ್ಯ? ಶಿಕ್ಷಣದಿಂದ ಮಾತ್ರ ಸಾಧ್ಯ. ನೀವು ಎಲ್ಲಿವರೆಗೂ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಲ್ಲಿವರೆಗೂ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಶಿಕ್ಷಣ ಪಡ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಸಂಘಟಿತರಾಗ. ಇದು 3 ತತ್ವಗಳು: ಸಂಘಟನೆ, ಶಿಕ್ಷಣ, ಹೋರಾಟ. ಯಾವಾಗ ನಾವು ಸಂಘಟನೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಪ್ಪ ಅಂದ್ರೆ ಒಬ್ಬರಿಗೊಬ್ಬರು ಕೂಡ್ಕೊಂಡು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಸಂಘಟನೆ ಅಲ್ಲ. ಅಂದ್ರೆ ಒಬ್ಬರಿಗೊಬ್ಬರು ಆಲೋಚನೆ ಮಾಡ್ತಾ 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 ಅವರ ವಿಚಾರಗಳನ್ನ, ಅವರ ಚಿಂತನೆಗಳನ್ನ, ಅವರ ದುಃಖಗಳನ್ನ, ಅವರ ಸುಖಗಳನ್ನ, ಅವರ ತೊಂದರೆಗಳನ್ನ ಗಮನಿಸಲಿಕ್ಕೆ ಸಾಧ್ಯ. ಉದಾಹರಣೆಗೆ ಈ ಮಕ್ಕಳಲ್ಲಿ ಯಾರಾದರೂ ಒಬ್ಬರು SSLC ಉನ್ನತ ಅಂಕಗಳನ್ನ ಪಡ್ಕೊಂಡು ತೆರಗಡೆ ಆಗಿರಪ್ಪ ಅಂದ್ರೆ ಆತ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಪ್ಪ ಅಂದ್ರೆ ನಾವೆಲ್ಲರೂ ಸೇರಿಸ್ಕೊಂಡು ಅವ್ನು ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಕಾಗ್ತದೆ. ಒಬ್ಬ ವಿಚಾರವಂತನನ್ನ, ಒಬ್ಬ ಜ್ಞಾನವಂತನನ್ನ, ಒಬ್ಬ ಬುದ್ಧಿವಂತನನ್ನ ಮುಖ್ಯ ವೇದಿಕೆ ತರಬೇಕಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಆರ್ಥಿಕ ಕೂಡೀಕರಣ ಬೇಕಾಗ್ತದೆ. ಆ ಆರ್ಥಿಕ ಕೂಡೀಕರಣವನ್ನು ನಾವೆಲ್ಲರೂ ಸೇರಿಸಿ ಕೊಟ್ಟಾಗ ಅಂಬೇಡ್ಕರ್ಗೆ ಶಾವು ಮಹಾರಾಜರು ಸಹಾಯ ಮಾಡಿಲ್ಲ ಅಂದ್ರೆ ಸಂವಿಧಾನದಲ್ಲಿ ಆಗುತ್ತೆ ಆಗ್ತಿದೆ. ನಾವೆಲ್ಲರೂ ಶಾವು ಮಹಾರಾಜರಾಗಬೇಕು. ಇಂದಿನ ಮಕ್ಕಳ
ಇಲ್ಲಿರುವಂತಹ ಎಲ್ಲರೂ ನಾವು ಶಹೋಮರಾಜರಾದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಅತ್ಯುನ್ನತ ಹುದ್ದೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಅತ್ಯುನ್ನತ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ವಿಚಾರವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ, ಅಕ್ಷರವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ, ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ, ನೀತಿವಂತರಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಶಿಕ್ಷಣ ಎನ್ನುವಂಥದ್ದು ಎಲ್ಲರ ಅತಿ ಪ್ರಧಾನವಾದ, ನಮ್ಗೆ ಎಷ್ಟೇ ಕಷ್ಟ ಬಂದರು, ಎಷ್ಟೇ ತೊಂದರೆಗಳು ಬಂದರು, ನಮ್ಮ ಜೀವನಕ್ಕಾಗಿ ನಾವು ಹೋರಾಟ ಮಾಡ್ತಾ ಮಾಡ್ತಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನಾವು ಹೆಚ್ಚು ಬಲಪಡಿಸುವಂತ ಕಾರ್ಯವನ್ನು ಮಾಡ್ತಾ ಹೋದರೆ ನಾವು ನಮ್ಮ ಮಕ್ಕಳಿಗೆ ಕೊಡುವಂತಹ ದೊಡ್ಡ ಒಂದು ಬಲ ಅಥವಾ ಸಹಾಯ. ಹಾಗಾಗಿ ಶಿಕ್ಷಣಕ್ಕೆ ನಾವು ಹೆಚ್ಚು ಆದ್ಯತೆ ನೀಡಬೇಕು. ಸಮಾಜವನ್ನು ಪರಿವರ್ತನೆ ಕಾಲದಲ್ಲಿ ಈ ರೀತಿಯ ಸಂಘಟನೆಗಳನ್ನು ಪಡೆದುಕೊಂಡು ತಥಾಗತ ಗೌತಮ ಬುದ್ಧರ ಚಿಂತನೆಗಳನ್ನು, ಆಲೋಚನೆಗಳನ್ನು ಮತ್ತು ಪ್ರೀತಿ, ಮಮತೆ, ಕರುಣೆ ಸಮಾಜದ ಹಂಚುತ್ತಾ ಸಮಾಜವನ್ನು ಮುಖ್ಯವಾಗಿ ಒಂದು ಕಾಲಕ್ಕೆ ಭಾರತ ಅನ್ನುವಂತಹದ್ದು ಹೇಗೆ ಜಗತ್ತಿಗೆ ಮಾದರಿಯಾಗಿತ್ತಲ್ವ, ತಕ್ಷಶಿಲಾ ವಿಶ್ವವಿದ್ಯಾಲಯ, ನಳಂದ ವಿಶ್ವವಿದ್ಯಾಲಯ, ಹಿಂಗ ಗೌತಮ ಬುದ್ಧರ ಕಾಲಘಟ್ಟದಲ್ಲಿ 5 ವಿಶ್ವವಿದ್ಯಾಲಯಗಳು ಜಗತ್ತಿಗೆ ಮಾದರಿಯಾಗಿತ್ತು. ಇಡೀ ಜಗತ್ತೇ ಭಾರತವನ್ನ ಕಣ್ತೆರೆದು ನೋಡ್ತಾ ಇತ್ತು. ಅಷ್ಟೊಂದು ಜ್ಞಾನ ಸಂಪತ್ತು ಈ ಭಾರತದಲ್ಲಿ. ಅಂತಹ ಜ್ಞಾನ ಸಂಪತ್ತನ್ನ ಕಾಪಾಡಿಕೊಳ್ಳುವಲ್ಲಿ, ಪ್ರಸರಿಸುವಲ್ಲಿ, ವೃದ್ಧಿಸುವಲ್ಲಿ, ಅದನ್ನಿನ್ನೂ ಉನ್ನತೋನ್ನತವಾಗಿ ಬೆಳೆಸುವಲ್ಲಿ ಗೌತಮ ಬುದ್ಧರ ಅನುಯಾಯಿಗಳು ಆ ಕಾಲಕ್ಕೆ ಮಾಡಿದರು. ಆ ಒಂದು ಸುವರ್ಣ ಕಾಲವನ್ನ ಇಂದಿನ ಪೀಳಿಗೆ ನಾನೀಗ ಹೇಳಬೇಕಾಗಿದೆ. ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕೆ ನಾವು ನಿಷ್ಠಾವಂತರಾಗಿ ಮಾಡಿದರೆ ಮಾತ್ರ ಭಾರತ ಇಡೀ ಜಗತ್ತಿಗೆ ನಂಬರ್ 1 ಆಗುವುದರಲ್ಲಿ ಸಾಧ್ಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದ.